ನಮಸ್ಕಾರ, ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಕಂತು ಜಮಾ ಆಗಿರುವ ಬಗ್ಗೆ ಸರ್ಕಾರದಿಂದ ಮಾಹಿತಿ. ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗುತ್ತಿಲ್ವಾ? ಹಾಗಾದರೆ ವಿಡಿಯೋ ಪೂರ್ತಿ ನೋಡಿ. ಮತ್ತೊಂದೆಡೆಯಲ್ಲಿ ಲೋಕಸಭೆ ಸಂಸತ್ನಲ್ಲಿ ಎಲ್ಲರನ್ನೂ ನಗುವಂತೆ ಮಾಡಿದ ರಾಹುಲ್ ಗಾಂಧಿಯವರು ಪ್ರಧಾನಿ ಮೋದಿ ಮತ್ತು ನನಗೆ ಇಬ್ಬರಿಗೂ ಹೆಂಡತಿ ಸಮಸ್ಯೆ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ. ಯಾಕೆ, ಏನಾಯಿತು? ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಮತ್ತೊಂದೆಡೆಯಲ್ಲಿ LPG ಸಿಲಿಂಡರ್ ಗ್ರಾಹಕರಿಗೆ ಹೊಸ ನಿಯಮ ಜಾರಿಗೆ ಮಾಡಲು ಮುಂದಾದ ಕೇಂದ್ರ ಸರ್ಕಾರ. ಬುಕ್ಕಿಂಗ್ನಲ್ಲಿ ಮಹತ್ವದ ಬದಲಾವಣೆ, ಹೋಟೆಲ್ ಮಾಲೀಕರಿಗೂ ಮುಖ್ಯವಾದ ಸೂಚನೆ. ವಿಡಿಯೋನ ನೀವು ಪೂರ್ತಿ ನೋಡಿ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ಮಾಧ್ಯಮಗಳ ಮುಂದೆ DK ಶಿವಕುಮಾರ್ ಅವರು ಗರಂ ಆಗಿದ್ದಾರೆ. ನನ್ನ ಮತ್ತು ಸಿದ್ದರಾಮಯ್ಯನವರ ಗುಂಪು ಅಂತ ಹೇಳ್ತಿರಲ್ಲ, ಎಲ್ಲಿದೆ ಗುಂಪು? ನಾವಿಬ್ಬರು ಒಗ್ಗಟ್ಟಾಗಿದ್ದೇವೆ, ಎಲ್ಲರೂ ಕೂಡ ನಮ್ಮ ಶಾಸಕರೇ ಎಂದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಮತ್ತೊಂದೆಡೆಯಲ್ಲಿ ನಿನ್ನೆ ಏರಿಕೆ ಕಂಡಿದ್ದಂಥ ಬಂಗಾರ ಬೆಳ್ಳಿ ಇವತ್ತು ಮತ್ತೆ ಕುಸಿತವಾಗಿದೆ. ಚಿನ್ನ ಪ್ರಿಯರಿಗೆ ಮುಖ್ಯವಾದ ಸೂಚನೆ, ಯಾವಾಗ ಖರೀದಿ ಮಾಡಬೇಕು ಎಂಬ ಮಾಹಿತಿ ಕೂಡ ನೋಡೋಣ. ವಿಡಿಯೋನ ಶುರು ಮಾಡೋಕ್ಕಿಂತ ಮೊದಲು ನೀವು ಸುದ್ದಿ ಸಮಯ ಯೂಟ್ಯೂಬ್ ಚಾನೆಲ್ಗೆ ಮೊದಲು ಬಾರಿ ಭೇಟಿ ನೀಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಒತ್ತಿ ಸ್ನೇಹಿತರೆ. ಇದರಿಂದ ನಾವು ಹಾಕುವ ಎಲ್ಲ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ವಿಡಿಯೋಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ವಿಡಿಯೋ ಬಹಳ ಮುಖ್ಯವಾಗಲಿದೆ, ಹಾಗಾಗಿ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ಎಲ್ಲ ಸುದ್ದಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ 29 ಕಂತು ಇಲ್ಲಿವರೆಗೆ ಜಮೆ ಮಾಡಿದೆ. ಹೌದು ಸ್ನೇಹಿತರೆ, ಅರ್ಹ ಮಹಿಳಾ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಇದುವರೆಗೆ ಒಟ್ಟು 58,000 ರೂಪಾಯಿ ಹಣ ಹಾಕಲಾಗಿದೆ. ಹೌದು, 29ನೇ ಕಂತು ಚಿತ್ರದುರ್ಗ ಜಿಲ್ಲೆ ಬೆನ್ನಲ್ಲೇ ಈಗ ಧಾರವಾಡ ಮತ್ತು ಉತ್ತರ ಕರ್ನಾಟಕದ ಬಹುತೇಕ ಜಿಲ್ಲೆ ಫಲಾನುಭವಿಗಳಿಗೆ ಹಣ ಜಮಾ ಆಗುವುದು ಶುರುವಾಗಿದೆ. ನಿಮ್ಮ ಬ್ಯಾಂಕ್ ಖಾತೆಗೂ ಇತ್ತೀಚೆಗೆ ಏಪ್ರಿಲ್ ತಿಂಗಳಲ್ಲಿ 2,000 ರೂಪಾಯಿ ಜಮಾವಾಗಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಹೌದು, ಈ ಬಗ್ಗೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಮಾತನಾಡಿದ್ದು, ಕಾಂಗ್ರೆಸ್ ಸರ್ಕಾರ ಯಾವುದೇ ಕಂತು ಬಾಕಿ ಇರಿಸಿಕೊಳ್ಳೋದಿಲ್ಲ, ಇದುವರೆಗೆ 29 ಕಂತು ಹಾಕಿದ್ದೇವೆ ಎಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಹಿಳೆಯರ ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುವ ಉದ್ದೇಶದಿಂದ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ಮಾಡಿದ್ದೇವೆ. ಪ್ರತಿ ತಿಂಗಳು ಮಹಿಳೆಯರ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ನಾವು ಹಾಕುತ್ತಿದ್ದೇವೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಮೂಲಕ ಲಕ್ಷಾಂತರ ಮಹಿಳೆಯರ ಜೀವನದಲ್ಲಿ ಆರ್ಥಿಕ ಭದ್ರತೆಯ ಬೆಳಕು ತಂದಿದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಸ್ನೇಹಿತರೆ, ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಬಂದಿದ್ರೆ ಕಮೆಂಟಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ. ಒಂದೊಮ್ಮೆ ಬಂದಿಲ್ಲವೆಂದರೆ ಕೊನೆಯ ಕಂತು ಯಾವ ತಿಂಗಳಲ್ಲಿ ಜಮವಾಗಿತ್ತು ಕಮೆಂಟ್ ಮಾಡಿ. ಹೌದು, ಈಗ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಿಗೆ ದೇವರು ಕೊಟ್ಟ ವರದಾನದಂತಾಗಿದೆ. ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೇ ಮಹಿಳೆಯರನ್ನು ಆರ್ಥಿಕವಾಗಿ ಸ್ವಾವಲಂಬಿಯನ್ನಾಗಿ ಮಾಡುವುದಾಗಿದೆ. ಮನೆ ನಡೆಸುವ ಹೊಣೆಗಾರಿಕೆ ಹೊತ್ತಿರುವ ಮಹಿಳೆಯರಿಗೆ ಸರ್ಕಾರದಿಂದ ಪ್ರತಿ ತಿಂಗಳು 2,000 ರೂಪಾಯಿ ಸಿಗುತ್ತಿರುವುದರಿಂದ ಆತ್ಮವಿಶ್ವಾಸವೂ ಕೂಡ ಹೆಚ್ಚಾಗಿದ್ದು, ಇತ್ತ ಮನೆಯ ಖರ್ಚು, ಮಕ್ಕಳ ಶಿಕ್ಷಣ, ಆರೋಗ್ಯ ಸೇರಿದಂತೆ ಸಣ್ಣ ಉಳಿತಾಯಕ್ಕೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ತುಂಬಾನೇ ಸಹಾಯಕವಾಗಿದೆ. ಹೌದು, ಈಗ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರಲ್ಲಿ ದೊಡ್ಡ ಬದಲಾವಣೆ ತಂದಿದೆ ಸ್ನೇಹಿತರೆ. ಹಲವು ಕುಟುಂಬಗಳಲ್ಲಿ ಮಹಿಳೆಯರ ಮಾತಿಗೆ ಹೆಚ್ಚಿನ ಗೌರವ ಸಿಗುತ್ತಿದ್ದು, ಆರ್ಥಿಕ ಸಹಾಯದಿಂದ ಅವರು ತಮ್ಮ ಅಗತ್ಯಗಳನ್ನು ಸ್ವತಂತ್ರವಾಗಿ ಪೂರೈಸಿಕೊಳ್ಳುವ ಅವಕಾಶ ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮೆ ಆಗುತ್ತಿದ್ರೆ ಕಮೆಂಟ್ನಲ್ಲಿ ಎಸ್ ಎಂದು ಕಮೆಂಟ್ ಮಾಡಿ ಸ್ನೇಹಿತರೆ. ಇದುವರೆಗೆ ಸರ್ಕಾರ ಒಟ್ಟು 29 ಕಂತು ಜಮಾ ಮಾಡಿದೆ. ಅಂದರೆ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ 58,000 ರೂಪಾಯಿ ಹಾಕಲಾಗಿದೆ. ಹೌದು, ಏನಿಲ್ಲವೆಂದರೂ ಪ್ರತಿ ಫಲಾನುಭವಿಗಳು 50,000 ರೂಪಾಯಿಗಿಂತಲೂ ಅಧಿಕ ಹಣ ಇದುವರೆಗೆ ಸರ್ಕಾರದಿಂದ ಪಡೆದುಕೊಂಡಿದ್ದಾರೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಈಗ ಸಂಸತ್ನಲ್ಲಿ ರಾಹುಲ್ ಗಾಂಧಿಯವರ ಹೇಳಿಕೆ ಎಲ್ಲರನ್ನೂ ನಗುವಂತೆ ಮಾಡಿದೆ. ಹೌದು, ಪ್ರಧಾನಿ ಮೋದಿ ಮತ್ತು ನನಗೆ ಇಬ್ಬರಿಗೂ ಹೆಂಡತಿ ಸಮಸ್ಯೆ ಇಲ್ಲ ಎಂದು ರಾಹುಲ್ ಗಾಂಧಿಯವರು ನವದೆಹಲಿಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ವಿರೋಧ ಪಕ್ಷದ ನಾಯಕರಾಗಿರುವ ರಾಹುಲ್ ಗಾಂಧಿಯವರು ಮಹಿಳೆಯರು ನಮ್ಮ ರಾಷ್ಟ್ರೀಯ ಕಲ್ಪನೆಯಲ್ಲಿ ಕೇಂದ್ರ ಶಕ್ತಿ, ಪ್ರೇರಕ ಶಕ್ತಿ, ನಾವೆಲ್ಲರೂ ಮಹಿಳೆಯರಿಂದಲೇ ಪ್ರಭಾವಿತರಾಗುತ್ತೇವೆ, ಜೀವನದಲ್ಲಿ ಬಹಳಷ್ಟು ಮಹಿಳೆಯರಿಂದಲೇ ಕಲಿಯುತ್ತೇವೆ, ಆದರೆ ಪ್ರಧಾನಿ ಮೋದಿ ಮತ್ತು ನನಗೆ ಆ ಹೆಂಡತಿಯ ಸಮಸ್ಯೆ ಇಲ್ಲ, ಆದರೆ ತಾಯಿ ಮತ್ತು ಸಹೋದರಿಯರು ಇದ್ದಾರೆ ಎಂದು ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಇಂದು ಲೋಕಸಭೆ ಸಂಸತ್ನಲ್ಲಿ ವಿಶೇಷ ಅಧಿವೇಶನದಲ್ಲಿ ಮಹಿಳಾ ಮೀಸಲಾತಿ ಕುರಿತು ಚರ್ಚೆ ಮಾಡುತ್ತಿರುವಾಗ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರು ಒಂದು ಹೇಳಿಕೆ ನೀಡಿ ಸದನದ ಗಮನವನ್ನೇ ಬೇರೆ ಕಡೆಗೆ ಸೆಳೆದಿದ್ದಾರೆ. ನನಗೆ ಹಾಗೂ ಪ್ರಧಾನಿ ಮೋದಿ ಇಬ್ಬರಿಗೂ ಹೆಂಡತಿಯ ಕಾಟ ಇಲ್ಲ ಎಂದು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಇಂದು ರಾಹುಲ್ ಗಾಂಧಿಯವರು ಮಾತನಾಡುತ್ತಾ ತಮ್ಮ ಕಾಲು ತಾವೇ ಎಳೆದುಕೊಂಡು ಇಡೀ ಸದನವನ್ನೇ ನಗುವಂತೆ ಮಾಡಿದ್ದಾರೆ. ಇದೇ ಸಮಯದಲ್ಲಿ ತಮ್ಮ ಸಹೋದರಿ ಪ್ರಿಯಾಂಕಾ ವಾದ್ರಾ ಕುರಿತು ಕೂಡ ಮಾತನಾಡಿದಂಥ ರಾಹುಲ್ ಗಾಂಧಿಯವರು, ನಾನು 20 ವರ್ಷದಲ್ಲಿ ಮಾಡಲಾಗದ್ದನ್ನು ನನ್ನ ತಂಗಿ 5 ನಿಮಿಷದಲ್ಲಿ ಮಾಡಿ ತೋರಿಸಿದಳು ಎಂದು ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ನನ್ನ 20 ವರ್ಷಗಳ ರಾಜಕೀಯ ಜೀವನದಲ್ಲಿ ನಾನು ಮಾಡಲು ಸಾಧ್ಯವಾಗದ ಸಾಧನೆಯನ್ನು ನನ್ನ ಸಹೋದರಿ 5 ನಿಮಿಷದಲ್ಲಿ ಸಾಧಿಸುವುದನ್ನು ನಾನು ನಿನ್ನೆ ನೋಡಿದೆ. ಆಕೆ ಅಮಿತ್ ಶಾ ಅವರನ್ನು ನಗುವಂತೆ ಮಾಡಿದ್ಲು ಎಂದು ರಾಹುಲ್ ಗಾಂಧಿಯವರು ಹೇಳಿಕೆ ಕೊಟ್ಟಿದ್ದು, ಈ ಹೇಳಿಕೆಯಿಂದ ಇಡೀ ಸದನವೇ ನಕ್ಕಿದೆ. ಇದೇ ಸಮಯದಲ್ಲಿ ಪ್ರಧಾನಿ ಮೋದಿ ಮತ್ತು ನಮಗೆ
ಪತ್ನಿಯ ಸಮಸ್ಯೆ ಇಲ್ಲ, ಆದರೆ ನನ್ನ ಜೀವನದಲ್ಲಿ ಮಹಿಳೆಯರೆಂದರೆ ನಾನು ಸಾಕಷ್ಟು ಕಲಿತಿದ್ದೇನೆ ಎಂದು ಒತ್ತಿ ಹೇಳಿದ್ದಾರೆ ಸ್ನೇಹಿತರೆ. ಬನ್ನಿ ಈಗ ಮತ್ತೊಂದು ಮಾಹಿತಿಗೆ ಹೋಗೋಣ. ಇದೀಗ ಕೇಂದ್ರದ ಮೋದಿ ಸರ್ಕಾರ LPG ಸಿಲಿಂಡರ್ ಗ್ರಾಹಕರಿಗೆ ಹೊಸ ನಿಯಮ ಜಾರಿಗೆ ಮಾಡ್ತಾ ಇದೆ. ಹೌದು, ಸಿಲಿಂಡರ್ ಬುಕಿಂಗ್ನಲ್ಲಿ ಮಹತ್ವದ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ ಮುಂದಾಗಿದೆ. ಈಗ ಇಡೀ ವಿಶ್ವದಲ್ಲೇ ಇಂಧನ ಪೂರೈಕೆಯಲ್ಲಿ ಏರಿಳಿತವಾಗುತ್ತಿದ್ದರೂ ಭಾರತದಲ್ಲಿ ಗ್ರಾಹಕರಿಗೆ ಅಡುಗೆ ಅನಿಲ ಕೊರತೆ ಆಗಬಾರದು ಎಂದು ಕೇಂದ್ರ ಸರ್ಕಾರ ಈಗಲಿಂದಲೇ ಮಾರ್ಗಸೂಚಿ ಮತ್ತು ಭರ್ಜರಿ ಪ್ಲಾನ್ ಮಾಡ್ತಾ ಇದೆ ಸ್ನೇಹಿತರೆ. ಹೌದು, ಈಗಾಗಲೇ ಡಿಜಿಟಲ್ ನೀತಿಗಳ ಅಡಿಯಲ್ಲಿ ಆನ್ಲೈನ್ ಬುಕಿಂಗ್ ಪ್ರಮಾಣ 98% ತಲುಪಿದ್ದು, ಇತ್ತ ವಿತರಣಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಕೇಂದ್ರ ಸರ್ಕಾರ ಹೊಸ ನಿಯಮ ಜಾರಿಗೆ ತರಲು ಮುಂದಾಗಿದೆ. ಇದೀಗ ಸಿಲಿಂಡರ್ ಖರೀದಿ ಮಾಡಲು ಕೇವಲ ಹಣ ಕೊಟ್ಟರೆ ಸಾಲೋದಿಲ್ಲ. ಹೌದು ಸ್ನೇಹಿತರೆ, ಕೇಂದ್ರದ ಸರ್ಕಾರ DAC ಕಡ್ಡಾಯ ಮಾಡಲು ಮುಂದಾಗಿದೆ. ಏನಪ್ಪ ಇದು DAC ಅಂದರೆ ಡೆಲಿವರಿ ಅಥರೈಸೇಷನ್ ಕೋಡ್. ಹೌದು, ಇನ್ನು ಮುಂದೆ ಗ್ಯಾಸ್ ಸಿಲಿಂಡರ್ ಮನೆ ಬಾಗಿಲಿಗೆ ಬಂದಾಗ ಬರೀ ಹಣ ನೀಡಿದರೆ ಸಾಲೋದಿಲ್ಲ, ನಿಮ್ಮ ಮೊಬೈಲ್ ಸಂಖ್ಯೆಗೆ ಬರುವಂತಹ ಡೆಲಿವರಿ ಅಥರೈಸೇಷನ್ ಕೋಡ್ ಕೂಡ ತೋರಿಸುವುದು ಕಡ್ಡಾಯವಾಗಿದೆ. ಈ ಒಂದು ಕೋಡು ಪರಿಶೀಲನೆ ಆದ ನಂತರವೇ ಡೆಲಿವರಿ ಬಾಯ್ ಸಿಲಿಂಡರ್ ಹಸ್ತಾಂತರಿಸಲಿದ್ದಾನೆ ಎಂದು ಹೇಳಲಾಗಿದೆ ಸ್ನೇಹಿತರೆ. ಇದರಿಂದ ಸಿಲಿಂಡರ್ ಬೇರೆಯವರ ಪಾಲಾಗುವುದು ತಪ್ಪುತ್ತೆ. ಮತ್ತು ಈಗ ಕರ್ನಾಟಕದಂತಹ ರಾಜ್ಯಗಳಲ್ಲಿ ಕೆಲಸಕ್ಕಾಗಿ ಬರುವ ವಲಸೆ ಕಾರ್ಮಿಕರಿಗೆ ಸರ್ಕಾರ 5 kg ಸಿಲಿಂಡರ್ನ ದಾಸ್ತಾನು ದ್ವಿಗುಣಗೊಳಿಸಿದೆ. ಅಂದರೆ ಸ್ನೇಹಿತರೆ, ಬ್ಯಾಚುಲರ್ಸ್ ಮತ್ತು ಸಣ್ಣ ಕುಟುಂಬಗಳಿಗೆ ಇದು ಅನುಕೂಲವಾಗಲಿದೆ. ಈಗಾಗಲೇ ಕರ್ನಾಟಕದಲ್ಲಿ 69,000ಕ್ಕೂ ಹೆಚ್ಚು ಇಂತಹ ಸಣ್ಣ ಸಿಲಿಂಡರ್ ಮಾರಾಟವಾಗಿದೆ ಎಂದು ಕೂಡ ವರದಿಯಾಗಿದೆ. ಅಂದಹಾಗೆ ಸ್ನೇಹಿತರೆ, ಇದೇ ಮಧ್ಯೆ ವಾಣಿಜ್ಯ ಸಿಲಿಂಡರ್ ಪಡೆದುಕೊಳ್ಳಲು ರೂಲ್ಸ್ ಸರ್ಕಾರ ಜಾರಿಗೆ ತರಲು ಮುಂದಾಗಿದೆ. ಹೌದು, ಕಮರ್ಷಿಯಲ್ ಸಿಲಿಂಡರ್ ಪಡೆದುಕೊಳ್ಳಬೇಕಂದ್ರೆ ಇನ್ನು ಮುಂದೆ ಫುಡ್ ಲೈಸೆನ್ಸ್ ಅಥವಾ ಹೋಟೆಲ್ ಲೈಸೆನ್ಸನ್ನು ತೋರಿಸಬೇಕಂತೆ. ಅಂದರೆ ನೀವು ಕಮರ್ಷಿಯಲ್ ಗ್ಯಾಸ್ಗಳನ್ನು ಮನೆಗೆ ಬಳಕೆ ಮಾಡುವಂತಿಲ್ಲ, ಅದೇ ರೀತಿ ಗೃಹ ಉಪಯೋಗಿ ಸಿಲಿಂಡರ್ಗಳನ್ನು ವಾಣಿಜ್ಯ ಉದ್ದೇಶಕ್ಕೆ ಬಳಕೆ ಮಾಡುವಂತಿಲ್ಲ. ಅಂದರೆ ಸ್ನೇಹಿತರೆ, ಹೋಟೆಲ್ಗಳಿಗೆ ಕಮರ್ಷಿಯಲ್ ಸಿಲಿಂಡರ್ ಮತ್ತು ಮನೆಗೆ LPG ಸಿಲಿಂಡರ್ ಮಾತ್ರ ಉಪಯೋಗ ಮಾಡಿಕೊಳ್ಳುವಂತೆ ನೋಡಿಕೊಳ್ಳಲು ಸರ್ಕಾರ ಈ ಒಂದು ನಿಯಮ ಜಾರಿಗೆ ತರಲು ಮುಂದಾಗಿದೆ. ನೀವು ಕೂಡ ಹೋಟೆಲ್ ಮಾಲೀಕರಾಗಿದ್ದರೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ, ಇದರಿಂದ ಒಂದು ಉತ್ತಮ ಫೀಡ್ಬ್ಯಾಕ್ ಸಿಗುತ್ತೆ. ಬನ್ನಿ ಈಗ ಮತ್ತೊಂದು ಮುಖ್ಯವಾದ ಮಾಹಿತಿಗೆ ಹೋಗೋಣ. ಇದೀಗ ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ DK ಶಿವಕುಮಾರ್ ಅವರು ಫುಲ್ ಗರಂ ಆಗಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನ್ನ ಮತ್ತು ಸಿದ್ದರಾಮಯ್ಯನವರ ಗುಂಪು ಅಂತ ಹೇಳ್ತಿರಲ್ಲ, ಎಲ್ಲಿದೆ ಗುಂಪು ಎಂದು ವಾಗ್ದಾಳಿ ಮಾಡಿದ್ದಾರೆ. ಹೌದು, ಸಿದ್ದರಾಮಯ್ಯ ಮತ್ತು ನಾನು ಒಟ್ಟಿಗೆನೇ ಇದ್ದೇವೆ, ಪ್ರತಿದಿನ ಜೊತೆಯಲ್ಲೇ ಇರುತ್ತೇವೆ, ಜೊತೆಯಲ್ಲೇ ಕೂರುತ್ತೇವೆ, ಜೊತೆಯಲ್ಲೇ ಚರ್ಚಿಸುತ್ತೇವೆ. ನಮ್ಮದು ಗುಂಪು ಎಲ್ಲಿದೆ? ನಮ್ಮದು ಎಲ್ಲೂ ಗುಂಪು ಇಲ್ಲ, ಎಲ್ಲ ಶಾಸಕರು ನಮ್ಮವರೇ ಎಂದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಹೌದು, ಮಾಧ್ಯಮದವರು DK ಶಿವಕುಮಾರ್ ಅವರಿಗೆ ಬಹಳ ದಿನಗಳ ನಂತರ ನೀವು ಮತ್ತು ಸಿದ್ದರಾಮಯ್ಯನವರು ಒಂದೇ ಮನದಲ್ಲಿ ಒಟ್ಟಿಗೆ ಪ್ರಯಾಣ ಮಾಡುತ್ತಿದ್ದಿರಲ್ಲ ಎಂದು ಕೇಳಿದಾಗ ಅದಕ್ಕೆ ಸಿಟ್ಟಾದಂಥ DK ಶಿವಕುಮಾರ್ ಅವರು ನಿಮಗೆ ತಲೆ ಕೆಟ್ಟಿದೆ ಅನಿಸುತ್ತೆ ಎಂದು ವಾಗ್ದಾಳಿ ಮಾಡಿದ್ದಾರೆ. ಎಲ್ಲಿದೆ ನನ್ನ ಮತ್ತು ಸಿದ್ದರಾಮಯ್ಯನವರ ಗುಂಪು? ನೀವೇ ಗುಂಪು ಎಂದು ಸೃಷ್ಟಿ ಮಾಡುತ್ತಿದ್ದೀರಿ. ದೆಹಲಿಯಲ್ಲಿ ಸಿದ್ದರಾಮಯ್ಯನವರ ಗುಂಪು ಬಂದಿದೆ ಅಂತ ಹೇಳ್ತಿದ್ದೀರಿ, ಅಲ್ಲಿನ ಶಾಸಕರು ಸಚಿವರು ಸಿದ್ದರಾಮಯ್ಯನವರ ಗುಂಪು ಎಂದು ಬೋರ್ಡ್ ಹಾಕಿಕೊಂಡಿದ್ದಾರೆ, ಅಥವಾ ನನ್ನ ಗುಂಪು ಎಂದು ಯಾರಾದರೂ ಶಾಸಕರು ಸಚಿವರು ಬೋರ್ಡ್ ಹಾಕಿಕೊಂಡಿದ್ದಾರೇನು ಎಂದು ಪ್ರಶ್ನೆ ಮಾಡಿದ್ದಾರೆ. 139 ಶಾಸಕರು ನನ್ನ ಮತ್ತು ಸಿದ್ದರಾಮಯ್ಯನವರ ಶಾಸಕರೇ ಆಗಿದ್ದಾರೆ. ನಮ್ಮಲ್ಲಿ ಯಾವುದೇ ಗುಂಪು ಇಲ್ಲ, ಯಾವುದೇ ಬೋರ್ಡು ಇಲ್ಲ. ನಿಮಗೆ ಗೊತ್ತಿದೆಯಾ ಯಾರ್ಯಾರ ಗುಂಪು ಏನು ಅಂತ ಎಂದು ಮಾಧ್ಯಮಗಳ ಮೇಲೇ ಗರಂ ಆಗಿದ್ದಾರೆ. 139 ಶಾಸಕರು ನಮ್ಮವರೇ ಆಗಿದ್ದಾರೆ. ಕಾಂಗ್ರೆಸ್ ಒಂದೇ ಗುಂಪು, ನಮಗೆ ಪಕ್ಷ ಹಾಗೂ ಪಕ್ಷದ ಹಿತವೇ ಮುಖ್ಯ ಎಂದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ನಿನ್ನೆ ಏರಿಕೆ ಕಂಡಿದ್ದಂಥ ಬಂಗಾರ ಇವತ್ತು ಇಳಿಕೆಯಾಗಿದೆ. ಹೌದು, ನಿರಂತರವಾಗಿ ಏರಿಕೆ ಕಾಣುತ್ತಿರುವ ಬಂಗಾರ ಬೆಳ್ಳಿ ಇವತ್ತು ಮತ್ತೆ ಕುಸಿತವಾಗಿದೆ ಸ್ನೇಹಿತರೆ. ಈ ಒಂದು ಇಳಿಕೆಯಿಂದಾಗಿ ಖರೀದಿದಾರರು ಮತ್ತು ಹೂಡಿಕೆದಾರರು ಸಂತೋಷ ಪಟ್ಟಿದ್ದಾರೆ. ಹೌದು, ಇದೀಗ 24 ಕ್ಯಾರೆಟ್ 10 ಗ್ರಾಂ ಬಂಗಾರದಲ್ಲಿ 1,370 ರೂಪಾಯಿ ಕುಸಿತವಾಗಿದೆ. ಏಪ್ರಿಲ್ 13ರ ನಂತರ ಈಗ ಏಪ್ರಿಲ್ 17ರಂದು ಮತ್ತೊಮ್ಮೆ ಕುಸಿತವಾಗಿದೆ ಸ್ನೇಹಿತರೆ. ಹೌದು, 24 ಕ್ಯಾರೆಟ್ 1 ಗ್ರಾಂ ಚಿನ್ನದ ಬೆಲೆಯಲ್ಲಿ 137 ರೂಪಾಯಿ ಇಳಿಕೆ ಕಂಡಿದ್ದು, ಈ ಮೂಲಕ 1 ಗ್ರಾಂ ಬಂಗಾರ 15,420 ರೂಪಾಯಿ, ಅಂದರೆ 10 ಗ್ರಾಮ್ಗೆ 1,54,200 ರೂಪಾಯಿ ಸ್ನೇಹಿತರೆ. 10 ಗ್ರಾಮ್ದಲ್ಲಿ 1,370 ರೂಪಾಯಿ ಕುಸಿತವಾಗಿದೆ. ಇನ್ನು ಬೆಳ್ಳಿ ಬೆಲೆಯಲ್ಲೂ ಕೂಡ ಪ್ರತಿ ಗ್ರಾಮ್ನಲ್ಲಿ 5 ರೂಪಾಯಿ ಕುಸಿತವಾಗಿದೆ. ನಿನ್ನೆ 270 ರೂಪಾಯಿ ಇತ್ತು, ಇವತ್ತು 265 ರೂಪಾಯಿ ಸ್ನೇಹಿತರೆ. ಅಂದರೆ 1 kg ಬೆಳ್ಳಿ ಬೆಲೆಯಲ್ಲಿ 5,000 ರೂಪಾಯಿ ಕಡಿಮೆ ಆಗಿದೆ. ನಿನ್ನೆ 2,70,000 ರೂಪಾಯಿ ಇತ್ತು, ಇವತ್ತು ಏಪ್ರಿಲ್ 17ಕ್ಕೆ 2,65,000 ರೂಪಾಯಿಗೆ ದಾಖಲಾಗಿದೆ. ನಿಮ್ಮ ಪ್ರಕಾರ ಚಿನ್ನ ಬೆಳ್ಳಿ ಕುಸಿತವಾಗಬೇಕು, ಏರಿಕೆ ಆಗಬೇಕು? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಅಂದ ಹಾಗೆ ಸ್ನೇಹಿತರೆ,
ಏಪ್ರಿಲ್ 19ಕ್ಕೆ ಅಕ್ಷಯ ತೃತೀಯ ಇರುವ ಕಾರಣ ಹೆಚ್ಚಿನ ಜನರು ಚಿನ್ನ ಖರೀದಿ ಮಾಡಲು ಮುಂದಾಗುತ್ತಾರೆ. ಈ ಸಮಯದಲ್ಲಿ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗಿ ಮತ್ತೊಮ್ಮೆ ಬೆಲೆ ಏರಿಕೆ ಆಗುವ ಲಕ್ಷಣಗಳು ಇದ್ದು, ಹಾಗಾಗಿ ಚಿನ್ನ ಖರೀದಿ ಮಾಡಲು ಯೋಚಿಸುತ್ತಿದ್ದರೆ ಈ 2 ದಿನಗಳಲ್ಲಿ ಚಿನ್ನ ಖರೀದಿ ಮಾಡಿಕೊಳ್ಳಿ. ಯಾಕಂದರೆ ಮತ್ತೊಮ್ಮೆ ಚಿನ್ನದ ಬೆಲೆ ದೊಡ್ಡ ಮಟ್ಟದಲ್ಲಿ ಏರಿಕೆ ಆಗುವ ಸಾಧ್ಯತೆ ಇದೆ. ಯಾಕಂದರೆ ಈಗಾಗಲೇ ಒಂದು ಬಾರಿ ಚಿನ್ನ 1,80,000 ಮುಟ್ಟಿ ಅಲ್ಲಿಂದ ಕುಸಿತ ಕಂಡಿದ್ದು, ಮತ್ತೊಮ್ಮೆ ಚಿನ್ನ 1,80,000 ರೂಪಾಯಿ ಮುಟ್ಟಬಹುದು ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನಿಮಗೇನೆನಿಸುತ್ತೆ? ಚಿನ್ನ ಇಳಿಕೆ ಆಗುತ್ತೋ ಏರಿಕೆ ಆಗುತ್ತೋ? ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ, ಕಮೆಂಟ್ ಮಾಡಿ. ವಿಡಿಯೋಗೆ ಆದಷ್ಟು ಲೈಕ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ವಿಡಿಯೋನ ಶೇರ್ ಮಾಡಿ.